ವಿಷಯ ಪ್ರಸ್ತಾಪಕ್ಕೆ ಈ ಸಂದರ್ಭದಲ್ಲಿ ಪ್ರಶ್ನೆ ಕೇಳೋದು ತಪ್ಪಿಲ್ಲ ಅನ್ಸುತ್ತೆ. ಇತ್ತೀಚಿನ ಘಟನಾವಳಿಗಳನ್ನ ನೀವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ. ಹಿರಿಯ ವಕೀಲರಾಗಿರ್ತಕ್ಕಂಥ ರಾಕೇಶ್ ಕಿಶೋರಿ ಅವರು 80 ವರ್ಷ 85 ವರ್ಷ ಆಗಿದೆ. ಅವರು ಬಂದು PR ಗವಾಯಿ ಅವರ ಮೇಲೆ ಇಶ್ಯೂ ಎಸಿತಾರೆ. PR ಗವಾಯಿ ಅವರು ಒಂದು ಹೇಳಿಕೆ ಏನ್ ಕೊಟ್ಟಿದ್ದಾರೆ, ಒಂದು ಸನಾತನ ಇವರು ರಾಕೇಶ್ ಕಿಶೋರಿ ಅವರು ಏನ್ ಹೇಳ್ತಾರೆ, ನಮ್ಮ ಸನಾತನ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ PR ಗವಾಯಿ ಸಾಹೇಬ್ರು ಅವಮಾನ ಮಾಡಿದರೆ, ಅದಕ್ಕೆ ನಾನು ಇಶ್ಯೂ ಎತ್ತಿದ್ದೀನಿ, ನನ್ನ ತಪ್ಪು ಏನಿಲ್ಲ, ನಾನು ಕರೆಕ್ಟ್ ಆಗಿದೆ ಒಂದು ಸಮರ್ಥನೆ ಮಾಡ್ಕೊಳ್ತಾರೆ. ಎಷ್ಟು ಮಟ್ಟಿಗೆ ಸರಿ ಸರ್, ಅದು ಮೋಸ್ಟ್ ಆಫ್ ಸೀನಿಯರ್ ವಕೀಲರು. ನೋಡಿ, ನೀವು ಪ್ರಶ್ನೆ ಕೇಳಿದ್ರಲ್ಲಿ ತಪ್ಪಿಲ್ಲ. ಈ ಪ್ರಶ್ನೆ ಕೇಳಲೇಬೇಕು, ಪದೇ ಪದೇ ಈ ವಿಷಯ ಚರ್ಚೆ ಆಗ್ಬೇಕು. ಯಾಕೆಂತಂದ್ರೆ ಈ ರಾಕೇಶ್ ಕಿಶೋರ್ ಪ್ರಕರಣ ಏನಿದೆ, ಇದು ಸಾಮಾನ್ಯವಾದ ಪ್ರಕರಣವಾಗಿ ನಾವು ನೋಡಿದ್ರೆ ತಪ್ಪಾಗುತ್ತೆ. ಈ ಪ್ರಕರಣದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದೇನು ಅಂತಂದ್ರೆ, ಮಾನ್ಯ ಮುಖ್ಯ ನ್ಯಾಯಾಧೀಶರು PR ಗವಾಯಿ ಅವರು ಇವರನ್ನ ಕ್ಷಮಿಸ್ಬಿಡ್ತಾರೆ. ಕಾರಣ ಏನು ಅಂತಂದ್ರೆ, ಈ ಅದು ಅವರಿಗೆ ಒಂದು ಸಣ್ಣ ಪ್ರಕರಣ ಆಗಿರ್ಬೋದು, ಬಟ್ ನಮಗೆಲ್ಲವೂ ದೇಶದಲ್ಲಿ ಇದನ್ನ ನಾವು ಏನ್ ನೋಡ್ಬೇಕು ಅಂತಂದ್ರೆ, ಇದು ಸಂವಿಧಾನದ ಮೇಲೆ, ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಆದಂತ ದಾಳಿ ಅಂತ ಒಂದು ವಿಚಾರವನ್ನ ನಾವು ತಿಳ್ಕೊಬೇಕಾಗ್ತದೆ. ಯಾಕೆಂತಂದ್ರೆ ಇಡೀ ದೇಶದಲ್ಲಿ ಇಂದು ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದು ವಾತಾವರಣ ಸೃಷ್ಟಿ ಮಾಡಿದೆ, ಧಾರ್ಮಿಕ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಈ ಧಾರ್ಮಿಕ ಮತಾಂಧತೆಯನ್ನ ಸೃಷ್ಟಿ ಮಾಡೋದ್ರ ಮೂಲಕ ಏನು ರಾಕೇಶ್ ಕಿಶೋರ್ ಇದ್ದಾನೆ, ರಾಕೇಶ್ ಕಿಶೋರ್ ಕೇವಲ ಒಂದು ಸಾಂಕೇತಿಕವಾಗಿ ನಾವು ನೋಡ್ಬೋದು ಹೊರತು ಇಡೀ ದೇಶ ತುಂಬುವಂತ ಕೋಟ್ಯಾನು ಕೋಟಿ ರಾಕೇಶ್ ಕಿಶೋರ್ ಅವರು ಏನಂತಾರೆ ಇವತ್ತು ದೇಶದಲ್ಲಿ ಇದ್ದಾರೆ. ಇವರನ್ನ ದಿಕ್ಕು ತಪ್ಪಿಸಿ ಇವತ್ತು ನಾವೇನು ದೇಶದಲ್ಲಿ ವಿಜ್ಞಾನದ ಬಗ್ಗೆ ಮಾತಾಡ್ಬೇಕಾಗಿತ್ತು, ಆರೋಗ್ಯದ ಬಗ್ಗೆ ಮಾತಾಡ್ಬೇಕಾಗಿತ್ತು, ಹಕ್ಕುಗಳ ಬಗ್ಗೆ ಮಾತಾಡ್ಬೇಕಾಗಿತ್ತು, ಏನು ಹಕ್ಕಿಪಿಕ್ಕಿ ಜನರೆಲ್ಲ ಮಾತಾಡಿರಲ್ಲ, ಕಡು ಬಡತನದಲ್ಲಿ ಅಜ್ಞಾನದಲ್ಲಿ ಇರುವಂತಹ ಅದೆಷ್ಟೋ ಜನ ಏನಂತಾರೆ ಅಲೆಮಾರಿ ಜನಾಂಗ ಇದ್ದಾರಲ್ಲ, ಅವ್ರನ್ನ ಹೇಗೆ ಮೇಲೆ ಹತ್ಬೇಕು ಅನ್ನೋದನ್ನ ಮಾತಾಡ್ಬೇಕಾಗಿತ್ತು ನಾವು. ಚೈನಾ, ಜಪಾನು, ರಷ್ಯಾ, ಫ್ರಾನ್ಸ್ ಅಂತ ದೇಶಗಳು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಯಾವ ಹಂತಕ್ಕೆ ಹೋಗ್ತಾ ಇದಾವೆ, ಅವ್ರ ಜೊತೆಗೆ ನಾವು ಹೇಗೆ ಕಾಂಪೀಟ್ ಮಾಡ್ಬೇಕು ಅನ್ನೋದು ಮಾತಾಡ್ಬೇಕಾಗಿತ್ತು. ಆದ್ರೆ ನಮ್ಮ ದೇಶದಲ್ಲಿ ಚರ್ಚೆ ಆಗ್ತಾ ಇರೋದು ಸನಾತನ ಧರ್ಮ, ಹಿಂದೂ ಧರ್ಮ, ನಮ್ಮ ದೇವರುಗಳು, ಮೂಢನಂಬಿಕೆಗಳು, ಮೌಢ್ಯ, ಇವಕ್ಕೆಲ್ಲವೂ ಕಾರಣ ಅಂತ ನೇರ ಹೊಣೆ ಯಾವುದು ಅಂತ ಬಿಜೆಪಿ ದ್ವೇಷವನ್ನ ನಂತರ ಬಿತ್ತುವಂತಹ ಕೆಲಸ ನಿರಂತರವಾಗಿ ಮಾಡ್ತಾ ಇದೆ ಬಿಜೆಪಿ ಮತ್ತು RSS. ಇವ್ರು ಬೆಳಗಾದ್ರೆ ಅಂತ ದೇವರನ್ನ ಸಂಬಂಧಪಟ್ಟಂತ ವಿಚಾರಗಳನ್ನೇ ತೋರಿಸ್ತಾ ಇರ್ತಾರೆ. ದೇವರ ನಂಬಿಕೆ ಅಂತ ಅನ್ನೋದು ವೈಯಕ್ತಿಕವಾಗಿರ್ಬೇಕು, ಮನೆಗಿರ್ಬೇಕು. ದೇಶಕ್ಕೆ ಪಟ್ಟಂತ ವಿಚಾರ ಬಂದಾಗ ಅದನ್ನ ನಾವು ಪಕ್ಕಕ್ಕಿಡಬೇಕು. ಯಾವ ಸ್ಪಷ್ಟತೆ ಕೂಡ ಇಲ್ಲ. ಇಷ್ಟು ದಿನ ನಾವೆಲ್ಲ ಹಿಂದೂ ಧರ್ಮ ಅಂತ ಮಾತಾಡ್ತಾ ಇದ್ರು. ಇವರು ಹಿಂದೂ ಧರ್ಮ ಅಂತ ಅನ್ನೋದು ಮುಸ್ಲಿಮರು ಕೊಟ್ಟಂತ ಒಂದು ಪದ ಅಂತ ಅನ್ನೋದು ಯಾವಾಗ ಚರ್ಚೆಗೆ ಬಂತು, ಅದನ್ನ ಯಾವಾಗ ಸಮರ್ಥನೆ ಮಾಡ್ಕೊಳಕ್ ಆಗ್ಲಿಲ್ವೋ, ಅದು ಯಾವ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ಇಲ್ಲ ಹಿಂದೂ ಧರ್ಮ ಅಂತ ಅನ್ನೋದು. ಹಿಂದೂ ಧರ್ಮ ಅಂತ ಅನ್ನೋದು ಸಿಂಧು ಬಯಲಿನ ನಾಗರಿಕತೆ, ಸಿಂಧು ನದಿ, ಅದು ಸುತ್ತಮುತ್ತ ಇರುವಂತ ಜನಗಳಿಗೆ ಸಂಬಂಧಪಟ್ಟಂಗೆ ಹೇಳೋ ಒಂದು ಪ್ರಾದೇಶಿಕ ಒಂದು ಕ್ಷೇತ್ರಕ್ಕೆ ಇರುವಂತ ಹೆಸರು ಅದು ಸಿಂಧು ಅಂತ ಅನ್ನೋದು. ಸಿಂಧು ಹೋಗಿ ಹಿಂದೂ ಆಗುತ್ತೆ. ಯಾವಾಗ ಅದು ಧರ್ಮ ಅಲ್ಲ ಅಂತ ಅನ್ನೋದು ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ, ಸಮರ್ಥನೆ ಮಾಡ್ಕೊಳಕ್ಕಾಗಲ್ವ, ಅವಾಗ ಸನಾತನ ಅನ್ನೋದನ್ನ ಇವರು ಜಾರಿಗೆ ಹೇಳಕ್ ಶುರು ಮಾಡ್ತಾರೆ. ಸನಾತನ ಧರ್ಮ ಅಂದ್ರೆ ಏನು? ಮನುವಾದ ಧರ್ಮ ಅಂತ ಹೇಳ್ಬೋದು, ಇದನ್ನ ಬ್ರಾಹ್ಮಣ ಧರ್ಮ ಅಂತ ಹೇಳ್ಬೋದು. ಮೌಢ್ಯವನ್ನ ನಂತರ ತುಂಬುವಂತ ನಂತರ ಏನು ವಿಚಾರಧಾರೆ ಇದೆಯಲ್ಲ, ಅದನ್ನ ಮುಂದಿಟ್ಟುಕೊಂಡು ಇವತ್ತು ಬಿಜೆಪಿ RSS ಏನು ಇಡೀ ದೇಶದಲ್ಲಿ ಒಂದು ವಿಷದ ವಾತಾವರಣ ಸೃಷ್ಟಿ ಮಾಡಿದೆಯಲ್ಲ, ಅದ್ರ ಪರಿಣಾಮವಾಗಿ ರಾಕೇಶ್ ಕಿಶೋರ್ ಏನಂತಾರೆ ಶಿವಯಶವಂತ ಒಂದು ಮಟ್ಟಕ್ಕೆ ಹೋಗ್ತಾರೆ. ಸಭೆ ಸಮಾರಂಭಗಳಲ್ಲಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ, ತುಂಬಾ ಗಣ್ಯ ವ್ಯಕ್ತಿಗಳಲ್ಲಿ, ಸಮಾಜದಲ್ಲಿ ನಾವು ವೈಟ್ ವ್ಯಕ್ತಿಗಳು ಎಲ್ಲಾ ಜಾತಿನೂ ಒಂದೇ, ಎಲ್ಲ ನಮ್ಮ ಅಣ್ಣ ಅಂತ ಮತ್ತಂಗಿರುವಂತ ತುಂಬಾ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರೆ. ಚಪ್ಪಾಳೆ, ಕ್ಲಬ್ಸ್, ವಿಜಿಲೆಲ್ಲ ತಗೊಂತಾರೆ. ಬಟ್ ದಲಿತ ಸಮುದಾಯದ ಹುಟ್ಟಿ ಮೇಲ್ಮಟ್ಟದಲ್ಲಿ ಬರೋದೇ ತಪ್ಪ. ನೋಡಿ, ಇದು ಮಂಕ್ ಬುದ್ಧಿರ್ಸೋದಂತಾರಲ್ಲ, ಅದು ಕಿವಿಗೆ ಕೆಲಸ ಹೂ ಇಡೋದಂತಾರಲ್ಲ, ಅದು ಈ ದೇಶದ ಬಹುಸಂಖ್ಯಾತರನ್ನ, ಅದರಲ್ಲಿ ಬಹಳ ಮುಖ್ಯವಾಗಿ ಖಂಡಿತ ಏನಂತಂದ್ರೆ ಆ ತಪ್ಪು ಅವ್ರಿಗೆ ಏನಂತಾರೆ ಸಹಿಸಕ್ ಆಗ್ತಾ ಇಲ್ಲ. ಇವತ್ತು ಆ ಸಮುದಾಯದ ಬಂದಂತವ್ರು ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರು ಆಗುವವರಿಗೆ ಹೋಗ್ತಾ ಇದಾರಲ್ಲ, ಅದನ್ನ ಸಹಿಸಕ್ ಆಗ್ತಾ ಇಲ್ಲ. ಇವ್ರಿಗೆ ಯಾವಾಗ ಸಹಿಸಕ್ಕಾಗುತ್ತೆ ಅಂತಂದ್ರೆ, ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದ್ರು ಕೂಡ ಇವರ ಮೌಢ್ಯವನ್ನ ಪ್ರಚಾರ ಮಾಡಬೇಕು, ಇವರ ಮೌಢ್ಯಕ್ಕೆ ಸಮರ್ಥನೆ ಮಾಡಬೇಕು, ಇವರ ರಾಜಕೀಯಕ್ಕೆ ಸಮರ್ಥನೆ ಮಾಡಬೇಕು, ಇವರಿಗೆ ಮಾನಸಿಕವಾಗಿ ಗುಲಾಮರಾಗಿರಬೇಕು ಅಂತವ್ರನ್ನ ಮಾತ್ರ ಇವರು ಸಹಿಸಿಕೊಳ್ತಾರೆ. ಯಾರು ಇವರ ವಿಚಾರಧಾರೆಗೆ ವಿರುದ್ಧ ಹೋಗ್ತಾರೋ ಅವ್ರನ್ನ ಇವರು ಸಹಿಸಿಕೊಳ್ಳಲ್ಲ. PR ಗವಾಯಿ ಅವರು ತಾವು ಬುದ್ಧಿಸ್ಟ್ ಅಂತ ಹೇಳ್ತಾರೆ. ಬುದ್ಧಿಸ್ಟ್ ಅಂತ ಹೇಳಿದ ತಕ್ಷಣ ಅವರಲ್ಲಿ ವೈಚಾರಿಕತೆ ಇರುತ್ತೆ,
ವೈಜ್ಞಾನಿಕ ಚಿಂತನೆ ಇರುತ್ತೆ, ಪ್ರಜ್ಞೆ ಇರುತ್ತೆ, ಮೂಢನಂಬಿಕೆಗಳು ಇರಲ್ಲ. ಅದೆಲ್ಲವೂ ಇವ್ರಿಗೆ ಆಗಲ್ಲ. ಅವರೆಲ್ಲವೂ ಕೂಡ ಏನಂತಾರೆ, ಇವರಿಗೆ ವಿರುದ್ಧವಾದಂತ ವಿಚಾರಧಾರೆಯಲ್ಲಿ ಇರುವಂತವರು ಯಾರು ಬಿ ಆರ್ ಗವಾಯಿ ಅವರು. ಹಾಗಾಗಿ ನಂತರ ಅವ್ರನ್ನ ಸಹಿಸಲ್ಲ. ಒಂದೇಳೆ ಅವ್ರು ಏನಾದ್ರು ದೊಡ್ಡ ದೈವ ಭಕ್ತರಾಗಿದ್ರು, ಪೂಜೆ ಪುರಸ್ಕಾರ ಮಾಡ್ತಾ ಇದ್ರು, ವೇದಗಳನ್ನು ಹೇಳ್ತಾ ಇದ್ರು, ರಾಮ ಮಂದಿರಕ್ಕೆ ಹೋಗ್ತಾ ಇದ್ರು, ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ರು ಅಂತಂದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ಏನಂತಾರೆ ಯಾವುದೇ ದಾಳಿ ಆಗ್ತಾ ಇದ್ದಿಲ್ಲ. ಈಗ ದಾಳಿ ಆಗ್ತಾ ಇರೋದಕ್ಕೆ ಕಾರಣ ಏನಂತಾರೆ, ಅವರ ಇರುವಂತ ಒಂದು ವೈಜ್ಞಾನಿಕ ಪ್ರಜ್ಞೆ, ಮನೋಚಿಂತನೆ ಅದೇನಿದೆಯಲ್ಲ ಅದಕ್ಕೆ ಸಹಿಸಕ್ಕಾಗದಿರೋಗೋಸ್ಕರ ಅಂತಾರೆ ಆತರ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಈಗ ಸಂಘರ್ಷದ ವಾತಾವರಣ ಸ್ಟಾರ್ಟ್ ಆಗಿದೆ. ಯಾಕೆ ಅಂತಂದ್ರೆ ಈ ಕೆಲ ಸಮುದಾಯಗಳು ಏನಿದಾವೆ ಅದರಲ್ಲಿ ಬಹಳ ಮುಖ್ಯವಾಗಿ ಅಸ್ಪೃಶ್ಯ ಸಮುದಾಯಗಳು ಎಜುಕೇಟೆಡ್ ಆಗಿದ್ದಾರೆ. ಎಜುಕೇಟೆಡ್ ಆಗಿದ್ದವರು ಏನಂತಾರೆ ಕೆಲವೊಬ್ರು ಅದರಲ್ಲೆಲ್ಲ ಏನಂತಾರೆ ಬಹಳ ಮುಖ್ಯವಾಗಿ ಹೈಲಿ ಎಜುಕೇಟೆಡ್ ಆಗಿರೋರು ಬಾಬಾ ಸಾಹೇಬರ ಲಿಟ್ರೇಚರ್ ಗಳನ್ನು ಓದಕ್ ಶುರು ಮಾಡಿದ್ದಾರೆ. ಪೆರಿಯಾರ್ ಅವರ ಲಿಟ್ರೇಚರ್ ಓದಕ್ ಶುರು ಮಾಡಿದ್ದಾರೆ. ಹುಲಿ ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ದಾರೆ. ಹಾಗಾಗಿ ಇವ್ರಿಗೆ ತಾವು ಯಾವ ಕಾಲದಲ್ಲಿ ಏನ್ ಕಳ್ಕೊಂಡಿದ್ದೀವಿ, ಏನ್ ಅನ್ಯಾಯ ಆಗಿದೆ ಅಂತ ಅನ್ನೋದು ಅರ್ಥ ಆಗಿದೆಯಲ್ಲ, ಅದ್ರ ವಿರುದ್ಧ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಅಸರ್ಷನ್ ಯಾವಾಗ ಸ್ಟಾರ್ಟ್ ಮಾಡ್ತಾರಲ್ಲ ಇವರು ಅವರ ವಿರುದ್ಧ ಏನಂತಾರೆ ಇವರು ದಾಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಇದು ಒಂದು ಸಂಘರ್ಷದ ಒಂದು ವಾತಾವರಣದಲ್ಲಿ ನಾವಿದ್ದೀವಿ ಇವತ್ತು. ನನ್ನ ಹೆಸರು ಸೋಮಶೇಖರ್ ರಾಜವಂಶಿ ಅಂತೇಳಿ. ನಾನು ಅಡ್ವೊಕೇಟ್, ವಕೀಲರು, ಹೈಕೋರ್ಟ್ ಮತ್ತು ಬೇರೆ ಬೇರೆ ಬೆಂಗಳೂರಿನ ನ್ಯಾಯಾಲಯಗಳಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ.